ಮಗಳು ಹಳೆಯ ಮನೆಗೆ ಬಂದ್ರೆ ಆ ಹೆಣ್ಣು ತಾಯಿ ಆಕೃತಿ ಹೆಂಗೆ ನೋಡ್ತಾಳಂದ್ರೆ ಅರಸನ ಮೈ ಹಾಕಿ ಸರ್ಪಣಿ ಕಾಲು ಹಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗೆ ಬಲಜೋಡ. ಎಷ್ಟು ಅದ್ಭುತದ ಮಾತನ್ನು. ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಿಯಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರಂದ. ಎಲ್ಲಾರ್ದು ಒಂದ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳನೋ. ಸಣ್ಣವ್ರಿದ್ದಾಗ ಆಟದ ಜಗಳ, ಹರಿಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ. ಎಲ್ಲಾರ್ದು ಒಂದ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳನೋ. ಕುರ್ದಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ಡ್ಯಾಗ ರೈತರ ಜಗಳ, ತಕ್ಕಡಿ ಒಳಗೆ ಶೆಟ್ರ ಜಗಳ, ನೂಲಿನ್ಯಾಗ ಜಾಡ್ರ ಜಗಳ, ಬಂಗಾರ ಒಳಗೆ ಪತ್ತರ ಜಗಳ. ಎಲ್ಲಾರ್ದು ಒಂದ ಜಗಳನು ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳನು. ಕಚೇರಿಯಾಗ ಪೊಲೀಸರ ಜಗಳ, ಕೋರ್ಟ್ನ್ಯಾಗ ವಕೀಲರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಶಾಣ್ಯರ ಜಗಳ, ಮಾತಿನಾಗ ದಡ್ಡರ ಜಗಳ, ಬಡ್ಗಿ ಒಳಗೆ. ಎಲ್ಲಾರ್ದು ಒಂದ ಜಗಳನು ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳ ಅಂತ ಹೇಳ್ತಾ ಇಟ್ಟೋತಕ್ಕ ಜಗಳಿಲ್ಲದ ಮಣಿ ಒಂದೂ ಇಲ್ಲ, ಪ್ರೀತಿ ಇಲ್ಲದ ಮನಸ್ಸು ಇಲ್ಲ. ಜಗತ್ತಿನಾಗ ಪ್ರೀತಿನ ಈ ಜಗದ ಆಧಾರ ಸ್ತಂಭ. ಮತ್ತು ಒಂದು, ನೀವೆಲ್ಲ ತಾಯಿಗಳು ಮರ ಹೂವು ಕಾಯಿ ಹಣ್ಣ ಬಿಡಬೇಕಾದ್ರೆ ಅದಕ್ಕೆ ಯಾರು ಆಸರು ಅಂದ್ರೆ ಮರಕ್ಕೆ ಬೇರಿನ ಆಸರ, ಮರಕ್ಕೆ ಬೇರಿನ ಆಸರ. ಸಂಸಾರ ಬಾಳೆಕ ತಾಯಿಗಳ ಆಸರ. ನೀವು ಚೆಂದಂಗೆ ಮನೆಯಾಗ ಇದ್ರಿ ಅಂದ್ರೆ ಒಲಿ ಸುದ್ದಿತ್ತಂದ್ರೆ ತಲೆ ತಾವ ಸುದ್ದಿರ್ತಾವೆ. ಮತ್ತು ತಲೆ ಸುದ್ದಿಲಿಕ್ಕೆ ಗಂಗಾಳ ಚರ್ವಿ ಸಪ್ಪಳ ಅದು ಗಾಣ ಶಾರದ ಅಂಗಡಿ ಕಡೆ ಹೋಗಿಬಿಡ್ತಾನೆ. ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಮನೆ ಒಳಗೆ ಎಲ್ಲ ತಾಯಿಗಳಾಗ ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಿಯಲು ಬೇಡ, ಗ್ವಾಡಿಯ ತೆಳಗೆ ತಿಳಿ ನೀರು, ಗ್ವಾಡಿಯ ತೆಳಗೆ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ. ಹಾತರಿಕೆ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಹಳ್ಳಾಗಿ ಹೊಳದೇನು. ತಾಯವ್ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾದಲಿ ಉಂಡ್ಯಾಗ ಮಲಿಯಾಗ. ತಾಯಿ ಮಕ್ಕಳ ಜೋಡ ತಾಳಿ ಸಮಾನ ಜೋಡ, ನಾನು ನಮ್ಮವ್ವ ಸರಿಜೋಡಿಲಿ ಬರುವಾಗ ಬಾಗಾದ್ಯರ ಬಾಯಿ ಬಿಡುತ್ತಾರೆ. ಎಷ್ಟು ಅದ್ಭುತದ ಮಾತನ್ನು ನಮ್ಮ ತಾಯಿಗಳು ಆವಾಗ ಬಿಸು ಕಲ್ಯಾಗ ಹಾಡ್ತಿದ್ರು. ಹೆಂಗಂದ್ರೆ, ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅನ್ಯರಿಗೆ ಹೆಂಗೆ ಕೊಡಲಿಯವ ನನ್ನ ಮಗಳ, ಬೆನ್ನಿಲಿ ಬಿದ್ದು ತಮ್ಮಗ ದಾರಿ ಎರ್ದೇನೆ. ಅರಸನ ಮೈ ಹಾಕಿ ಸರ್ಪಣಿ ಕಾಲು ಹಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗೆ ಬಲಜೋಡ. ಮಗಳು ಹಳೆಯ ಮನೆಗೆ ಬಂದ್ರೆ ಆ ಹೆಣ್ಣು ತಾಯಿ ಆಕೃತಿ ಹೆಂಗೆ ನೋಡ್ತಾಳಂದ್ರೆ ಅರಸನ ಮೈ ಹಾಕಿ ಸರ್ಪಣಿ ಕಾಲು ಹಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗೆ ಬಲಜೋಡ. ಎಷ್ಟು ಅದ್ಭುತದ ಮಾತನ್ನು. ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಿಯಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರಂದ. ಎತ್ತಿತ್ತ ಮಾತುಗಳನ್ನ. ಹಾತರಿಕೆ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಹಳ್ಳಾಗಿ ಹೊಳದೆ ಅಂತ ಅದ್ಭುತ ಮಾತನ್ನು. ಅತ್ತಿಯ ಮಣಿಯಾಗ 60 ಗಂಗಾಳ, ಬೆಳಗತ್ತಿನ ಅತ್ತಿ ಬೈಬೇಡ ನನ್ನ ತವರವ್ರ ಸರ್ಮುತ್ತ ಮಾಡಿ ಸಲಿವ್ಯಾರ ಅಂತ. ಅವಾಗೆಲ್ಲ ನಿಮಗೊಂದು ಮಾತು ಹೇಳ್ತೀನಿ. ಅಪ್ಪನ ಕೈಯಾಗ ಯಾವ ಮಕ್ಕಳು ದುಡುತ್ತಾರ ಅವ್ರ ಮುಂದೆ ಹೆಸರಂತರಕ್ಕಾರ, ಉಸಿರಂತರಕ್ಕಾರ, ಕೀರ್ತಿವಂತರಕ್ಕಾರ. ಅತ್ತಿ ಕೈಯಾಗ ಯಾವಾಕಿ ಸೊಸಿ ದುಡುತ್ತಾಳ ಆಕಿಲಿಂದ ಮಣಿತನ ನೆಟ್ಟಗಾಕೈತಿ. ಅವಾಗ ಏನಿತ್ತು ಅಂದರೆ, ಅತ್ತಿಗಳು ಇವತ್ತಿಗಾಗಲಿ ಹಿಂದಕ್ಕಾಗಲಿ ಯಾಕೆ ಸ್ವಸ್ಥೆಯನ್ನು ದುಡಿಸ್ತಿದ್ರು ಅಂದ್ರೆ ಒಂದು ಸತ್ಯ ಐತಿ. ಅಪ್ಪ ಯಾಕೆ ಮಕ್ಕಳನ್ನ ಬೆವುತಾನ ಅಂದ್ರೆ ಒಂದು ಸತ್ಯ ಐತಿ. ಅದು ಏನು ಸತ್ಯ ಅಂದ್ರೆ, ನನ್ನ ಮಗ ಅಡ್ಡದಾರಿಗೆ ಹೋಗಬಾರ್ದು, ನನ್ನ ಮಗ ಕೆಟ್ಟ ಹೆಸರು ತರಬಾರ್ದು, ನನ್ನ ಮಗ ಶಾಣೆ ಆಗಬೇಕು, ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗ ಚಲೋ ದಾರಿಯಾಗಿ ನಡಿಬೇಕು ಅಂತೇಳಿ ತಂದೆ ಕನಸಿರ್ತೈತಿ. ತಾಯಿ ನನ್ನ ಮಗಳು ಚಲೋತ್ತಾಗಿ ನಡಿಬೇಕು, ದುಡಿಬೇಕು, ನನ್ನ ಮಗಳು ಚೆಂದಾಗಿ ನಮ್ಮ ತವ್ರ ಮನೆ ಹೆಸರು ತರಬೇಕು ಅಂತೇಳಿ ತಾಯಿ ಕನಸಿರ್ತೈತಿ. ಮತ್ತು ಅತ್ತಿ ಏನಿರ್ತಾಳಲ್ಲ, ಅತ್ತಿ
ಮಾವ ಏನಂತಿರ್ತಲ್ಲ, ನಾವು ಇಡೀ ದಿವಸ ಬಾಳ್ಯಾಗ ಬಣ್ಣ ಹಾಕೊಂಡು ಬಾಳೆ ಮಾಡೇವಿ, ನಮ್ಮ ಗಳಿಸಿದ ಗಳಿಕೆ ಮಂದಿ ಪಾಲ ಆಗಬಾರ್ದು. ಆ ಗಳಿಕೆ ಚಂದಂಗೆ ಉಳಿಬೇಕಾದ್ರೆ ನಾವು ಸ್ವಸ್ಥರನ್ನ ಚಲೋ ಬುದ್ಧಿ ಕಲಿಸಿದೇವಂದ್ರೆ ನಮ್ಮ ಬದುಕು ಮುಂದೆ ಅವ್ರ ಮೊಮ್ಮಕ್ಕಳಿಗೆ ಚಲತಾಗಿ ಉಳುತೈತಿ ಅಂತೇಳಿ ಅತ್ತಿ ಬೇವ್ತಿತ್ತ. ಅತ್ತಿ ಬೇದದ್ದು ಎಂದೂ ಕೆಡಕಲ್ಲ, ಅತ್ತಿ ಬೇದದ್ದು ಕೆಡಕಲ್ಲ, ಅಪ್ಪ ಬೇದದ್ದು ಕೆಡಕಲ್ಲ. ಮತ್ತು ಎಲ್ಲಾರ ನೀವು ಚಲೋತಾಗ ನೋಡ್ರಿ, ಹಿರಿಯರು ಒಂದಿಟ್ಟು ನಮ್ಮ ಬೆಳೆಸಿದ್ರೆ ಅದು ಒಳ್ಳೇದಕ್ಕೆ. ಮತ್ತು ಅದಕ್ಕಂದ್ರೆ ನಮ್ಮ ಹಿರಿಯರು ಹೇಳ್ಯಾರ, ಊರಾಗ ಹಂದಿರ್ಬೇಕತ್ತ, ಮನಿ ಮಗಲು ನಿಂದಿ ಆಡೋರು ಇರ್ಬೇಕತ್ತ. ಅವ್ರು ಇದ್ರಂದ್ರೆ ನಾವು ಸುತ್ತಿರ್ತೇವೆ, ನಿಂದಿ ಆಡೋರು ಇದ್ದಾಗ ನಾವು ಸುದ್ದಿರ್ತೇವೆ. ಅದಕ್ಕೆ ಯಾವಾಗಲೂ ನಿಂದಿ ಆಡೋರು ಇರ್ಬೇಕು. ಮತ್ತು ಇನ್ನೂ ಒಂದಂದ್ರೆ ನಮ್ಮ ರೈತರು ಎಲ್ಲ ಕಡೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿ ಅಂತೆ ಶ್ರೇಷ್ಠ ಪದವಿ ಪಡ್ಕೊಂಡಾರು ಒಕ್ಕಲಿಗರು, ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವೆ ಮಾಡಿದನ್ಯರಾದಾರು ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರಾತ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವಶುದ್ಧ ರೈತರು ಬಾವಿ ಕ್ಯಾರಿ ಕಡಿಸಿದಾರು, ಬಾಳಿ ಬದನಿ ಕಬ್ಬು ಮೊದಲಾಗಿ ಹಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದವು ತಯಾರು. ಲಕ್ಷ್ಮಿ ಹತ್ತಿ, ಅಪ್ಲನ್ ಹತ್ತಿ, ಜೆ ಹತ್ತಿ, ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು. ಅಕ್ಕಂಡ ಭಾರಸ್ಥಾನ ಕತ್ತಿ ಸಪ್ಲೈ ಮಾಡಿದರು, ಅದ ನೂಲು ತೆಗೆದ ಸುದ್ದ ಕಾದಿ ನೇದಿದರು. ನಾ ಹೆಚ್ಚ ನೀ ಹೆಚ್ಚ ಕಲ್ವಿಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯ ಅಣ್ಣ ಮರ್ತು ನಾವು ಹಾಡೋದಲ್ಲ, ನತ್ತಿಗಾಗಿ ಪತ್ತಾರನ ಹುಡುಕವರು. ಮೂಗ ಇಲ್ಲದ ನತ್ತು ಯಾವಲ್ಲಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಹೆಣ್ಮಗಳು ತವ್ರ ಮನೆಗೆ ಬಂದು ಗಂಡನ ಮನೆಗೆ ಹೋಗೋ ಮುಂದೆ ಬಾಳಿಪಟ್ಟಿ ಸೀರೆ ನಾವುಟ್ಟ ಬರುವಾಗ, ಬಾಳಿಪಟ್ಟಿ ಸೀರೆ ನಾವುಟ್ಟ ಬರುವಾಗ ಯಾಕೆ ಹಡದವ ಕಣ್ಣೀರ, ಯಾಕೆ ಹಡದವ ಕಣ್ಣೀರು ನಿನ್ನ ಮನೆಯಾಗ, ಗಂಡಸ ಮಗ ಏನು ಇರಲಾಕ. ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದ, ಕರೆದ ಕೇಳ್ಯಾರ ಬಲು ಮಂದಿ, ಕರೆದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ತಮ್ಮ ಉಡಿಸ್ಯಾಣ. ಹೆಣ್ಮಕ್ಳು ನೋಡ್ರಿ, ನೀವು ಸೀರೆ ಉಟ್ರಂದ್ರೆ ಹೊಸ ಸೀರೆ ತವ್ರ ಮನ್ಯಾಗ ಉಟ್ಕೊಂಡು ಬಂದ್ರೆ ಒಂದು ಚರಿಗೆ ತೊಗೊಂಡು ಹೋಗ್ತಾರ, ಇಲ್ಲ ಒಗ್ಯಾಕೆ ಹೋಗ್ತಾರ, ಇಲ್ಲಿಕಂದ್ರೆ ಕೊಡ ತೊಗೊಂಡು ಬಾಯಿಗೆ ಹೋಗ್ತಾರ. ಯಾಕಂದ್ರೆ ನೀ ಸೀರೆ ಯಾವಾಗ ತಂದು, ಎಲ್ಲಿ ತಂದು, ಎಲ್ಲಿ ಉಡಿಸಿದ್ರ ಅಂತ ಕೇಳಲಂತ ಹೇಳಿ ಅದಕ್ಕೆ ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ವಾದ್ಯ, ಕರೆದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ತಮ್ಮ ಉಡಿಸ್ಯಾಣ. ತವ್ರ ಮನೆ ಹೆಸರು ಉಸಿರನ್ನು ಯಾವತ್ತೂ ಇಡಿಸುವವ್ರು ಯಾರು ಅಂದರೆ ತಾಯಿಗಳು. ಮತ್ತು ನಿಮ್ಮಿಂದ ನಮ್ಮ ಮನೆ ಬೆಳಗೋದು, ನಿಮ್ಮಿಂದನೇ ನಮ್ಮ ದೇಶ ಬೆಳಗೋದು, ನಿಮ್ಮಿಂದ ನಮ್ಮ ಬದುಕಾಗೋದು. ಅದಕ್ಕೆ ಹೆಣ್ಣು ಮಕ್ಕಳಿಂದ ಏನೂ ನಡೆಯಂಗಿಲ್ಲ. ಆದರೆ ಈಗ ಏನಾಗೈತೆ ಅಂದ್ರೆ ಗಂಡು ಮಕ್ಕಳ ಆಟ ಏನೂ ನಡೆಯಂಗಿಲ್ಲ. ಯಾಕೆ ನೆಡೋದಿಲ್ಲ ಅಂದ್ರೆ ಎಲ್ಲ ಊರಾಗ ಹೆಣ್ಮಕ್ಳ ಗರ್ದಿ ಕಮ್ಮಟ್ಟಿನ ದಾರಾಜಗ್ಗವ್ರು, ಗಂಡಸ್ರದ್ದು ಏನಿಲ್ಲ ಇಲ್ಲ ಸುಮ್ಮ ಸೌತಿಗೆ ಎಲ್ಲ ಬೆಚ್ಚಿದ್ದಂಗೆ ಅವ್ರಾಟ. ಅದಕ್ಕೆ ಇನ್ನೂ ಒಂದು ನಾನು ನಿಮ್ಗೊಂದು ಮರ್ತಿದ್ದೆ ಏನಂದರೆ, ಈ ದೇಶ ನಮ್ಮದು ಹೇಳಿದಿಲ್ಲ, ಈ ಯೋಧರನ್ನು ಸನ್ಮಾನ ಮಾಡಿದಲ್ಲ ದಂಪತಿಗಳನ್ನ ನಾವು ನೋಡಿದ್ದಿಲ್ಲ. ಅವ್ರು ಸತಿಪತಿನ ಇವತ್ತ ಲಗ್ನ ಮಾಡಿದವ್ರ ಗತಿನೇ ಆತ. ದೇವರು ಅವ್ರಿಗೆ ರಾಮಲಿಂಗೇಶ್ವರ ರಾಜ ಬರುವ ಸನ್ಮಾನದ ಗಂಡು ಮಗನೊಂದು ಹೆಣ್ಣು ಮಗನೊಂದು 2 ಮಕ್ಕಳು ಕೊಡ್ಲಿ ಅವ್ರಿಗೆ. ಮಕ್ಕಳಾಗ್ಯಾವ, ಗಂಟಾಗೈತೆ ಹೆಣ್ಣ, ಇನ್ನೊಂದು ಮುಂದಿನ ವರ್ಷ ನೋಡೋದು ಗಂಡಾಗಲಿ, ಗಂಡು ಮಕ್ಕಳಾಗಲಿ. ಯಾಕಂದ್ರೆ ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಆಗಲಿ. ದೇವ್ರು ಅವ್ರಿಗೆ ಚಂದಾಗಿ ಸಂಪತ್ತನ್ನು ಕೊಡಲಿ. ಯಾಕಂದ್ರೆ ದೇಶೇ ಕಾಯ ಯೋಧರು ಇರ್ಲಿಕ್ಕಂದ್ರೆ ನಾವು ನೀವು ಇಟ್ಟು ಚೆಂದಾಗಿ ಇರ್ತಿದ್ದಿಲ್ಲ. ನಮ್ಮನ್ನು ಹೊರದೇ ಬೇರೆ ರಾಜ್ಯದವ್ರು ಬಂದು, ದೇಶದವ್ರು ಬಂದು ನಮ್ಮನ್ನು ಗುಂಡು ಹಾಕಿ ಕೊಂದು ಹೋಗಿದ್ರು. ಅವ್ರು ಹಗಲಿ ರಾತ್ರಿ ಕಣ್ಣಿಗೆ ನಿದ್ದಿಲ್ದ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನಮ್ಮ ದೇಶಕ್ಕೆ ಅವತಾರು.
ನಮಗಾಗಿ ಹಗಲು ರಾತ್ರಿ ದುಡಿದು ಮಣ್ಣು ತಮ್ಮ ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾವು ತಗೊಂಡು ಮಣ್ಣಿನ ಕೂಡ ಮಣ್ಣಾಗಿ ಈ ದೇಶಕ್ಕೆ ಅನ್ನ ಹಾಕವ್ರು ರೈತರು ಮತ್ತು ಯೋಧರು. ನಮ್ಮ ಸಮಾಜಕ್ಕೆ ಸೂರ್ಯ ಮತ್ತು ಚಂದ್ರ ಇದ್ದಂಗೆ ಅವರಿಬ್ಬರಿಂದನೇ ನಾವು ಇವತ್ತು ಇಷ್ಟೆಲ್ಲ ಆರಾಮದೇವಿ. ನಾವೆಲ್ಲ ಏನು ಅರಿವಿ ತೊಟ್ಕೊಳ್ಳೋದು ಚೈನಿ ಮಾಡೋದು ಎಲ್ಲ ಮಾಡೋದು ಅವರಿಂದ ಅವರಿಬ್ಬರು ಇರ್ಲಿಕ್ಕಂದ್ರೆ ನಮ್ಮದು ಆಟ ನಡೆಯಂಗಿಲ್ಲ ರೀ. ಅದಕ್ಕೆ ಇವತ್ತಿನ ಕಾರ್ಯಕ್ರಮದಾಗ ನೋಡಿ ನಮ್ಮ ತಾಯಿಗಳು ಅಲ್ಲಿದ್ದು ಹಿಡಿದು ಇಲ್ಲಿ ತಕ್ಕ ಕೂತೀರಿ. ಅದ್ಭುತವಾದಂಥ ಶಂಭೋ ಶಂಕರ ಲಿಂಗ ಭೂಮಿ ತಾಯಿಯ ಗಂಡ ಮಾನವರ ಗಂಡ ಮಳೆರಾಯ, ಮಾನವರ ಗಂಡ ಮಳೆರಾಯವಾದರ ಮಾಯದ ಹೆಂಡರನ್ನ ಬಿಡುತ್ತಾರೆ. ಯಾಕೆ ಬಾರಪ್ಪ ಮಳೆರಾಯ ಬಾರದೆಲ್ಲಿಗೆ ಹೋದೆವು, ಬಡವರು ಬಾಯಿ ಬಿಡ್ತಾರೆ, ಬಡವರ ಬಾಯಿ ಬಿಡ್ತಾರ ಭೂಮಿಯನ್ನು ಫಲಯದ್ದು ಕೈಯ ಮುಗಿದಾವು. ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು ಬಂಗಾರ ದಿನಿಯ ಬಸವಣ್ಣ, ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ತುಳಿಕ್ಯಾಳು. ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲ ಹರದ ಹೊಳ್ಳಳ್ಳಿ ಮೇಣ ಗರಿ ತೆಗೆದ, ಹೊಳ್ಳಳ್ಳಿ ಮೇಣ ಗರಿ ತೆಗೆದ ಆಡ್ಯಾವು ಗರ್ತಿ ಗಂಗವನ ಉಡಿಯಾಗ ಅಂತ ನಮ್ಮ ಹಂತಿಪದ್ದ ಅವ್ರು ಹಾಡ್ತಿದ್ರು.